ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿಯದ್ದೇ ಸದ್ಯ ಗಿಲ್ಲಿ ಗೆಲ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅಭಿಮಾನಿಗಳು ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು, ಆಗ್ರಹ ಒಂದು ರೀತಿ ಈಗಾಗಲೇ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇರುವಂತದ್ದು. ಅದೇ ರೀತಿ ಅವರ ಅಭಿಮಾನಿಗಳು ಪ್ರಚಾರಕ್ಕೆ ಇಳಿದಿದ್ದಾರೆ. ಸದ್ಯ ನಮ್ಮ ಜೊತೆ ಗಿಲ್ಲಿ ಅವರ ಅಭಿಮಾನಿಗಳು ಒಂದಷ್ಟು ಜನ ಇದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಸರ್, ಎಲ್ಲಾ ಕಡೆ ಕೂಡ ಗಿಲ್ಲಿ ಗೆಲ್ಬೇಕು, ಗಲ್ಲಿಯಲ್ಲೂ ಗಿಲ್ಲಿದ್ದೇ ಮಾತು, ಏನ್ ಹೇಳ್ತೀರಾ ಸರ್? ಇಲ್ಲ, ಗೆಲ್ಬೇಕು. ಹಳ್ಳಿ ಪ್ರತಿಭೆಗಳು ಹಳ್ಳಿಯಿಂದ ಹೋಗಿದ್ದಾರೆ, ಗೆಲ್ಬೇಕು. ಅದಕ್ಕೆ ಎದಕ್ಕಿಂತ ಹೆಚ್ಚಾಗಿ ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ನಮ್ಮ ಪಕ್ಕದ ಗ್ರಾಮದವರು ಗೆಲ್ಬೇಕು. ಚೆನ್ನಾಗಿ ಆಡ್ತಾ ಇದ್ದಾರೆ. ಹಳ್ಳಿ ಪ್ರತಿಭೆಗಳಿಗೊಂದು ಅವಕಾಶ ಸಿಕ್ಬೇಕು. ಅವ್ರು ಹೊರಹೊಮ್ಮಿದ್ರೆ ಬೇರೆ ಬೇರೆ ಇನ್ನುವಂತ ಏನು ತೆರೆಮರೆಯಲ್ಲಿರುವಂಥ ಎಲ್ಲ ಕಲಾವಿದರು ಮತ್ತೆ ಹೊರಹೊಮ್ಮಲಿಕ್ಕೆ ಒಂದು ವೇದಿಕೆ ಆಯ್ತದೆ. ಗೆಲ್ಬೇಕು ಗಿಲ್ಲಿಯವರು ಅಂತ ಇದುವರೆಗೂ ನೋಡಿದೀವಿ ಸರ್ ಬಿಗ್ ಬಾಸ್ ನ. ಆದ್ರೆ ಈ ಮಟ್ಟಿಗೆ ಒಬ್ಬ ಸ್ಪರ್ಧಿ ಪರವಾಗಿ ಪ್ರಚಾರವನ್ನ ಮಾಡುವಂಥದ್ದು, ವೋಟ್ ಹಾಕಿ ಅವ್ರನ್ನ ಸೇವ್ ಮಾಡಿ ಅಂತ ಹೇಳೋದು, ಈ ರೀತಿಯ ಪ್ರಚಾರ ನೋಡಿದ್ರೆ ಸರ್, ಆ ಕ್ರೇಜ್ ನೋಡಿದ್ರೆ ಏನನ್ಸುತ್ತೆ? ಇಲ್ಲ, ಈಗ ಬಿಗ್ ಬಾಸ್ ಸೀಸನ್ 12 ನಡೀತಾ ಇದೆ. ಇಲ್ಲಿವರೆಗೂ ಯಾವುದೇ ಸ್ಪರ್ಧೆಗೆ ಇಷ್ಟೊಂದು ಒಲವಿರಲಿಲ್ಲ. ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹಿಂದೆ ಒಂದು ಟ್ರೆಂಡ್ ಇದೆಯಲ್ಲ, ಆ ಥರ ಗಿಲ್ಲಿ ಗೆಲ್ಬೇಕು ಅನ್ನೋ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ, ನಡೀತಾ ಇದೆ. ಕೆಲವರು ಭಿನ್ನವಾದಂಥ ಅಭಿಪ್ರಾಯ ಇರ್ತದೆ. ನಾವು ಗಿಲ್ಲಿ ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಸರ್, ನಿಮ್ಗೆ ಯಾರು ಗೆಲ್ಬೇಕು ಸರ್, ಗಿಲ್ಲಿನ ಅಥವಾ ಬೇರೆ ಯಾರು ಹೇಳಿ ಹೇಳಿ ಕೊಡಿ ಸರ್? ಯಾರು ಗೆಲ್ಬೇಕು? ನಮ್ಮಲ್ಲಿ ನಮ್ಮ ತಾಲೂಕಿನ ಹುಡುಗ ಗಿಲ್ಲಿ. ಆದರೂ ಆಟ ಆಡಬೇಕಿತ್ತು, ಬರೀ ಕಾಮಿಡಿನೇ ಜಾಸ್ತಿ ಮಾಡ್ಕೊಂಡ. ಆದ್ರಿಂದ ನಾವು ಆಟ ಆಡ್ದಂಥವ್ರು ಗೆಲ್ಲಬೇಕು ಅನ್ನೋ ಅನಿಸಿಕೆಯಿಂದ ನಮಗೆ ಧನುಷ್ ಅಥವಾ ಅಶ್ವಿನಿ ಅವ್ರು ಗೆದ್ದರೆ ಅದು ಒಳ್ಳೆಯದು. ಇವನು ಕಾಮಿಡಿ ಟೈಮ್ ಥರ ಅದನ್ನೇ ಬಂದ. ನಮ್ಮ ತಾಲೂಕಿನವನು ಪ್ರತಿಭೆ ಬೆಳೀಲಿ ಅನ್ನೋದು ನಮಗಿದೆ. ಆದರೆ ಪ್ರತಿಭೆನ ಬೇರೆ ರೀತಿ ಅವನು ಉಪಯೋಗಿಸ್ಕೊಬಿಟ್ಟ. ತೇಜೋವಧನೆ ದೊಡ್ಡ ಮಾಡಿಕೊಂಡು ಅಶ್ವಿನಿ ಗೌಡ್ರನ್ನ ಇದೆಲ್ಲ ಮಾಡ್ದು. ಆದರೂ ಅವರು ವಯಸ್ಸಾಗಿದ್ರು ಕೂಡ, ಇವತ್ತು ವಯಸ್ಸಾದ್ರೂ ಕೂಡ ಅವರು ಗೆಲ್ಲುವಂಥ ಇದರಲ್ಲಿ ಪ್ರತಿಭೆನಲ್ಲಿ ಅಶ್ವಿನಿ ಗೌಡ ಮಾಡಿದ್ರು. ಆದ್ರೆ ನಮ್ಮ ತಾಲೂಕಿನ ಹುಡುಗ ಅವ್ನು ಗೆದ್ರು ನಮಗೇನು ತಪ್ಪೇನಿಲ್ಲ. ಆಟ ಅಂತ ಗೆಲ್ಬೇಕು ಅನ್ನೋದೊಂದೇ ನಮ್ಮ ಆಸೆ. ಕ್ರೇಜ್ ಎಲ್ಲರೂ ಕೂಡ ಗೆಲ್ಬೇಕು, ಗಿಲ್ಲಿ ಗೆಲ್ಬೇಕು ಅಷ್ಟೇ ಹೇಳ್ತಿದ್ರು. ಹೌದು, ಅವರ ಅಂಧಾಭಿಮಾನ ಅನ್ಸುತ್ತದು. ಆಟ ಮುಖ್ಯ. ಒಂದು ಕಬಡ್ಡಿ ಅಂತ ಆಟ ಆಡ್ತಿರ್ತಾರೆ, ಅಲ್ಲಿ ಕಾಮಿಡಿ ಆಡಿದ್ರೆ ಕಬಡ್ಡಿ ಗೆಲ್ಲಕ್ಕಾಗತ್ತಾ? ಪಾಯಿಂಟ್ ಮೇಲೆ ಹೋಗುತ್ತೆ. ಅದೇ ರೀತಿ ನಾವು ಆಟದ ರೀತಿ ಗೆಲ್ಲೋದನ್ನ ಇಷ್ಟಪಡ್ತೀವಿ. ಅಭಿಮಾನ ಇರಬೇಕು, ಅವ್ರ ಅಭಿಮಾನ ಅವ್ರಿಗೆ ಹೆಚ್ಚು. ಆದ್ರೆ ಗೆಲ್ಲುವಂತ ಆಟನ ಆಡೋದು ಮಾತ್ರ ಗೆಲುವು ಇರಬೇಕು ಅನ್ನೋದೇ ನಮ್ಮ ಅಭಿಲಾಷೆ. ಸರ್, ನೀವೇನ್ ಹೇಳ್ತೀರಾ ಸರ್, ಯಾರು ಗೆಲ್ಬೇಕು ಸರ್? ನಮ್ಮ ಪ್ರಕಾರ ಗಿಲ್ಲಿ ಗೆಲ್ಬೇಕು ಅಂತ. ಯಾಕೆ ಗೆಲ್ಲಬೇಕು? ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅಂತ ಬರಲ್ಲ, ಇದು ಯಾವುದು ಆಟ ಅಂತ ಬರಲ್ಲ. ಅಲ್ಲೇನು ವೈಯಕ್ತಿಕ ಆಟ. ಯಾಕೆಂದ್ರೆ ಜನ ಮೆಚ್ಚಿದವ್ರು ಮಾತ್ರ ಗೆಲ್ಬೇಕು. ಆದ್ರಿಂದ ಗಿಲ್ಲಿ ಗೆಲ್ಬೇಕು. ಯಾಕೆಂದ್ರೆ ಅವನು ಒಳ್ಳೆ ಪ್ರತಿಭೆ. ಹಾಗೆ ನಮ್ಮ ಮಂಡ್ಯ ಜಿಲ್ಲೆಯವನು, ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಜನಗಳ ಅಭಿಪ್ರಾಯ ಇದೆ. ನಾನು ಕಂಡ್ಮಟ್ಟಿಗೆ ಇಷ್ಟೊಂದು ಕ್ರೇಜ್ ಯಾವಾಗಲೂ ಯಾವ ಬಿಗ್ ಬಾಸ್ ಇಷ್ಟು ಸೀಸನ್ಗಳಲ್ಲಿ ಗಿಲ್ಲಿ ಎಷ್ಟು ಕ್ರೇಜ್ ಯಾರಿಗೂ ಇಲ್ಲ. ಹಳ್ಳಿ ಕಡೆ ಈಗ ಮಂಡ್ಯ ಜಿಲ್ಲೆಯಲ್ಲಿ ಹಲವು ಕಡೆ ಎಲ್ಲರೂ ಫ್ಲೆಕ್ಸ್ ಹಿಡ್ಕೊ ಹೋಗುವಂಥದ್ದು, ಕಾರ್ ಬೈಕ್ ಇದು ರ್ಯಾಲಿ ಹೋಗ್ತಾ ಇರುವಂಥದ್ದು, ಅಂದ್ರೆ ಗಿಲ್ಲಿಗಾಗಿ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು, ಓಟ್ ಹಾಕಿ ಅಂತ. ಅದನ್ನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಸರ್. ಹಳ್ಳಿ ತುಂಬಾ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಹಳ್ಳಿ ಪ್ರತಿಭೆ, ಬಡವ್ರ ಹುಡುಗ, ಜೊತೆಗೆ ಒಳ್ಳೆ ಕಲಾವಿದ. ಹೇಳ್ಬೇಕಂದ್ರೆ ಒಳ್ಳೆ ಕಲಾವಿದ. ಜೊತೆಗೆ ವೈಯಕ್ತಿಕವಾಗಿ ಅವನು ಯಾವುದೇ ಕಾರಣಕ್ಕೂ ಯಾರ ಮೇಲೂ ದ್ವೇಷ ಇಟ್ಟು ಆಟ ಆಡಿಲ್ಲ. ಇಲ್ಲಿವರೆಗೆ ನಾವು ನೋಡಿದ ಪ್ರಕಾರ ದ್ವೇಷ ಇಟ್ಟು ಆಡಿಲ್ಲ. ಅದರಿಂದ ಅವನು ಗೆದ್ರೆ ಒಳ್ಳೆಯದು. ಹಾಗೆ ಜನಗಳು ಅಷ್ಟೇ ಅದೇ ಕ್ರೇಜ್ ಇದ್ದಾರೆ. ಸುಮ್ಮನೆ ಜನಗಳು ಸುಮ್ಮನೆ ಅವನ್ನ ಇದು ಕ್ರಿಯೇಟ್ ಮಾಡಲ್ಲ. ಸರ್, ಗಿಲ್ಲಿ ಗೆಲ್ತಾರೆ ಅಂತ ಅನ್ನಿಸ್ತಿದೆ? ಖಂಡಿತ ಗೆಲ್ತಾರೆ ಸರ್. ಯಾಕೆಂದರೆ ಅದೇ ರೀತಿ ಆಟ ಆಡ್ತಾ ಇದ್ದಾರೆ. ಆಟ ಆಡೋದು ಇಂಪಾರ್ಟೆಂಟ್ ಇರ್ಬೋದು. ಅದೇ ಪ್ರಕಾರದಲ್ಲಿ ಈಗ ಬಿಗ್ ಬಾಸ್ ಹೊರಗಡೆಯಿಂದ ಹೊರಗಡೆ ಬಂದಂಥ ವ್ಯಕ್ತಿಗಳು ಪ್ರತಿಯೊಬ್ಬರು ಕೂಡ ಒಳಗಡೆ ಇದ್ದಂಥ ಮಾತಾಡ್ತಿದ್ದಂಥ ರೀತಿನೇ ಬೇರೆ, ಇವಾಗ ಮಾತಾಡ್ತಾ ಇರುವಂಥ ರೀತಿನೇ ಬೇರೆ. ಅಲ್ಲಿ ಎಲ್ಲರೂ ಅದನ್ನು ಅರ್ಥ ಮಾಡ್ಕೋಬೇಕು. ಒಳಗಡೆ ಇದ್ದಾಗ ಗಿಲ್ಲಿ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಅಂತ ಹೇಳ್ತಿದ್ರು. ಈಗ ಎಲ್ಲರೂ ಆಟ ಆಡಿದ್ದಾರೆ, ಯಾರು ಆಟ ಆಡ್ದೇನೆ ಯಾರೂ ಇಲ್ಲ. ಎಲ್ಲ ಆಟ ಆಡಿದಾರಲ್ವಾ, ಪ್ರತಿಯೊಂದು ಆಟಗಳನ್ನು ಆಡಿದ್ದಾರೆ. ಸೋತಿದ್ದಾರೆ ಇರ್ಬೋದು, ಸೋಲು ಗೆಲ್ಲುವಂತ ಅನ್ನೋದು ಸರ್ವಸಾಮಾನ್ಯ ಆಟಗಳಲ್ಲಿ. ಈಗ ನಾವು ಇಲ್ಲಿ ಒಂದು ಕಬಡ್ಡಿ ಆಡ್ತೀವಿ, ಅದರಲ್ಲೂ ಸೋಲು ಗೆಲ್ಲುವಂತ ಇದ್ದೇ ಇರ್ತದೆ. ವ್ಯಕ್ತಿತ್ವದ ಆಟ ಅಂತ ಅಂದಾಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನೇ ವಿನ್ ಆಗೋದು. ಸರ್, ನೀವೇನ್ ಹೇಳ್ತೀರಾ ಸರ್? ಗಿಲ್ಲಿಯೇ ಗೆಲ್ಬೇಕು. ಯಾಕೆಂದ್ರೆ ವಯಸ್ಸಾದವ್ರು ಇರಲಿ, ಚಿಕ್ಕ ಮಕ್ಕಳು ಅವ್ನು ಇಷ್ಟಪಡ್ತಾರೆ ಅಂದಮೇಲೆ ನಾವು ಇಷ್ಟಪಡ್ದೇ ಇರೋಕ್ಕಿಲ್ವಾ? ನಾವದು ನಮ್ಮೂರು ಪಕ್ಕದವನು, ನಮಗೆ ನೋಡಿರೋನು, ಆ ಒಳ್ಳೆ ಹುಡುಗ, ಬಡವ್ರ ಹುಡುಗ, ಗಿಲ್ಲಿಯೇ ಗೆಲ್ಬೇಕು. ನಮ್ಗೆ ಸಂತೋಷ. ಸರ್, ನೀವೇನ್ ಹೇಳ್ತೀರಿ ಸರ್? ಗಿಲ್ಲಿ ಕ್ರೇಜ್ ನೋಡಿದ್ರೆ ಗಿಲ್ಲಿನೇ ಗೆಲ್ಬೇಕು ಸರ್. ನಮ್ಮ ಬಡವ್ರ ಹುಡುಗ ಗಿಲ್ಲಿನೇ ಗೆಲ್ಬೇಕು. ನಮಗೂ ಇಷ್ಟ ಗಿಲ್ಲಿನೇ. ಸರ್, ಗಿಲ್ಲಿ ಕ್ರೇಜ್ ಈ ಮಟ್ಟಿಗೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದ್ರೆ ಈ ಭಾಗದಲ್ಲಿ? ನಿಮ್ಮ ಪಕ್ಕದ ಇಟ್ನಳ್ಳಿ ಕೊಪ್ಪಲು, ಅದರಲ್ಲೂ ಕೂಡ ಒಂದ್ಸತಿ ನೆನ್ಸ್ಕೊಂಡಿದ್ದಾರೆ ಬಿಗ್ ಬಾಸ್ ನಲ್ಲಿ. ಇಟ್ನಳ್ಳಿ ಕೊಪ್ಪಲ ಬಾಡಿನ ವಿಚಾರ, ಮಟನ್ ವಿಚಾರನ
ಸರ್ ಗಿಲ್ಲಿ ಒಬ್ಬ ಗ್ರಾಮೀಣ ಇಲಾಖೆ ಹುಡುಗ. ಗಿಲ್ಲಿ ಗೆಲ್ಲಬೇಕು ಅನ್ನೋದು ಭಾಳ ಪ್ರತಿಯೊಬ್ಬರಿಗೂ ಆಸೆ ಇದೆ. ಗಿಲ್ಲಿಗೆ ಎಲ್ಲ ಎಲ್ಲರೂ ಕೂಡ ಆಟ ಚೆನ್ನಾಗಿ ಆಡ್ತಾಯಿದ್ದಾರೆ. ಗಿಲ್ಲಿನೂ ಕೂಡ ಆಟ ಆಡ್ತಾಯಿದ್ದಾನೆ. ಆದರೂ ಏನಪ್ಪ ಅಂದರೆ ಗ್ರಾಮೀಣ ಇಲಾಖೆಯಿಂದ ಹೋಗಿರುವಂಥ ಒಬ್ಬ ಗಿಲ್ಲಿ ನಟ ಗೆಲ್ಲಬೇಕು ಅನ್ನೋದು ಬಹಳ ತುಂಬ ಎಲ್ಲರಿಗೂ ಸಾರ್ವಜನಿಕರು ಎಲ್ರಿಗೂ ಕೂಡ ತುಂಬ ಆಸೆ ಆಗಿದೆ. ಗಿಲ್ಲಿ ತುಂಬ ಗೆಲ್ಲಬೇಕು. ಮುಖ್ಯವಾಗಿ 100% ಗಿಲ್ಲಿಗೆ ತುಂಬ ಅವಕಾಶ ಸಿಗೋದು ಭಾಳ ಉತ್ತಮವಾದ ಕೆಲಸ. ಗೆಲ್ಲಬೇಕು. ಇಟ್ನಳ್ಳಿ ಕೊಪ್ಪಳು ಬಾಡು ನೆನ್ಸ್ಕೊಂಡಿದ್ದಾರೆ ಬಿಗ್ ಬಾಸ್ ನಲ್ಲಿ. ಎಲ್ಲಾ ಸ್ಪರ್ಧೆಗಳು ತಿಂದಿದ್ದಾರೆ ಗಿಲ್ಲಿ ಅವ್ರ ಜೊತೆ. ಆ ಸಂದರ್ಭದಲ್ಲಿ ನೆನ್ಸ್ಕೊಂಡ್ರು ನಿಮ್ಮೂರು ಕೂಡ ಹೆಸರು ಬಂತು, ಇಟ್ನಳ್ಳಿ ಕೊಪ್ಪಳು ಅಂತ. ಏನ್ ಹೇಳ್ತೀರಾ ಸರ್? ಅವ್ರ ಬಗ್ಗೆ ಅಭಿಮಾನ ಇದೆ ತುಂಬಾ, ನಮ್ಮೂರ ಹೆಸರು ಹೇಳೋದಕ್ಕೆ. ಅವ್ರಿಗೂ ನಮಗೆ ಅಭಿಮಾನ ಇದೆ. ಗಿಲ್ಲಿ ಗೆಲ್ಲಬೇಕು. ಮನೋರಂಜನೆ ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾರೆ. ಸರ್ ನೀವು ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀವಿ. ಏನಂತ ಮಾತಾಡ್ಬೇಕು? ಅಲ್ಲ ಏನು ಖುಷಿ? ಬಿಗ್ ಬಾಸ್ ನೋಡ್ಬೇಕು, ಖುಷಿ ಆಗುತ್ತೆ. ಯಾರು ಗೆಲ್ಬೇಕು? ಅವ್ರಿಗೆ ವೋಟ್ ಮಾಡ್ತೀವಿ. ಗೌಡ್ರ ಯಾರು ಗೆಲ್ಬೇಕು ಬಿಗ್ ಬಾಸ್ ನಲ್ಲಿ ಸತಿ? ಗಿಲ್ಲಿನೇ ಸರ್. ಯಾಕೆ ಗೆಲ್ಬೇಕು? ಅವನು ಒಳ್ಳೆ ಕಾಮಿಡಿಯಾಗಿ ಒಳ್ಳೆ ಎಲ್ಲರಿಗೂ ಜೋಕ್ಸ್ ಮಾಡ್ಕೊಂಡು ನಗಿಸ್ಕೊಂಡು ಹಾಸ್ಯ ನಟನಾಗಿ ಒಳ್ಳೆ ಎಲ್ಲ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ. ಆದ್ರಿಂದ ನಮ್ಮ ಇಲ್ಲಿ ಇದರಲ್ಲಿ ನಮ್ಮೂರನ್ನ ಹೊಗಳಿದ್ದಾನೆ. ಬಾಡಿಯಲ್ಲಿ ತಂದಿದ್ರಿ ಅಂದಕ್ಕೆ ಇಟ್ಟಳ್ಳಿ ಕೊಪ್ಪಳ ಅಂದರು. ಅಂದರೆ ನಮ್ಮೂರ್ಗೆ ಒಂಥರ ಸ್ವಂತ ಮಗ ಇದ್ದಂಗೆ ಅವನು. ಅಲ್ಲೋ ಒಬ್ಬ ಹಾಸ್ಯ ನಟ ನಮ್ಮ ಪಕ್ಕದಲ್ಲಿ ಅವನೇ ಅಂದ್ರೆ ನಮ್ಗೊಂಥರ ಖುಷಿ. ಜಗತ್ಪುರದವರೆಲ್ಲ ಬಂದ್ ಮಟನ್ ಇಲ್ಲಿಗೆ ಬರೋದ ನಿಮ್ಮೂರು? ಸಾಮಾನ್ಯವಾಗಿ ನಮ್ಮೂರಿಗೆ ಬರೋದು. ಸಾಮಾನ್ಯವಾಗಿ ನಮ್ಮೂರು ಮಟನ್ಗೆ ಫೇಮಸ್ ಆಗಿರುವಂಥದ್ದು ಇಟ್ಟಳ್ಳಿ ಕೊಪ್ಪಳು ಅನ್ನೋದು. ಅದರಿಂದ ಬೆಂಗಳೂರು ಇದರಲ್ಲೂ ಇಡೀ ಕರ್ನಾಟಕಕ್ಕೆ ನಮ್ಮೂರಿನ ಹೆಸರು ಮಟನ್ಗೆ ಒಂದು ಸೂಚಿಸಿದ್ದಾರೆ. ಅದರಿಂದ ನಮ್ಗೆ ಖುಷಿ ಆಯ್ತು. ಗುಡ್ಡೆಬಾಡು ಅನ್ನೋ ಒಂದು ಇದು ಖುಷಿ ಆಯ್ತು. ನಾವು ನೋಡ್ದೋ ಡೈಲಿ ನೋಡ್ತಾ ಇದ್ದೀವಿ. ಒಟ್ಟಲ್ಲಿ ಅವನು ಎಲ್ಲರೂ ವೋಟ್ ಮಾಡಿ ರಾತ್ರಿ ನರೇಂದ್ರ ಸ್ವಾಮಿ ಅವರು ಅವ್ರ ಬಗ್ಗೆ ಕೆಲವು ಟಿ ವಿ ಮಾಧ್ಯಮದಲ್ಲಿ ಇದು ಕೊಟ್ಟರು. ನಮ್ಮ ಹುಡುಗ ನಮ್ಮ ತಾಲೂಕಿನವರು ನಮ್ಮ ಜಿಲ್ಲೆಯವರು ಅನ್ನೋ ಒಂದು ಅಭಿಮಾನ. ಗೆಲ್ಲಬೇಕು ಸರ್. ಬೇರೆಯವ್ರು ಗೆದ್ಬಿಟ್ರೆ ಅದು ಅವ್ರವ್ರ ಇದ್ರ ಮೇಲೆ ಹೋಗುತ್ತೆ ಸರ್. ಅದು ಆದ್ರೆ ಗಿಲ್ಲಿನೇ ಗೆಲ್ತಾರೆ. ಗೆಲ್ತಾರೆ ಅನ್ನೋ ಎಲ್ಲರ ಭರವಸೆನ 90% ಗಿಲ್ಲಿನೇ ಫಸ್ಟ್. ಎಲ್ಲರನ್ನೂ ನಾವು 100% ನಾವು ಇದನ್ನೋದಲ್ಲ. 90% ಎಲ್ಲರೂ ವಾಸನೆ ನಮ್ಮಲ್ಲಿ ನಾವು ಸ್ಥಳೀಯರು ಅಂತ ಹೇಳ್ಕೋದಲ್ಲ. ಇಡೀ ಕರ್ನಾಟಕ, ಎಂಟೈರ್ ಕರ್ನಾಟಕ ಗಿಲ್ಲಿ ಬಗ್ಗೆ ಒಂದು ಅಭಿಮಾನ ಇದೆ. ಅದರಿಂದ ಅವರು ಗೆಲ್ತಾರೆ ಅನ್ನೋ ಒಂದು ನಮಗೆ ಒಂದು ಭರವಸೆ ಇದೆ ಸರ್. ಅವರು 90% ಹೇಳಿದ್ರು, ನೀವು 100% 100% ಗಿಲ್ಲಿನೇ ಗೆಲುವು ಅಂತ. 100% ಗಿಲ್ಲಿನೇ ಗೆಲ್ಲೋದು. ಯಾಕೆಂದ್ರೆ ನಮ್ಮ ಇಡೀ ಕರ್ನಾಟಕ ಜನ ಹಂಗ ಮೆರೆಸ್ತವ್ರೆ, ಹಂಗ ಮೆರವಣಿಗೆನೂ ಮಾಡ್ತಾವ್ರೆ. ಪಕ್ಕ ಗೆಲ್ಲೇ ಗೆಲ್ಬೇಕು. ಗೆಲ್ದರೆ ಬಿಗ್ ಬಾಸ್ ಮೋಸ ಅಂತಲೇ ಅರ್ಥ. ಯಾಕೆಂದ್ರೆ ಇವತ್ತು ಕ್ರೇಜ್ ನೋಡಿದ್ರೆ ಓಟಿನ ಪ್ರಕಾರ ಮಾಡೋದಾದ್ರೆ ಗಿಲ್ಲಿನಾಗ ಬರ್ಬೇಕು. ಇಲ್ಲ ಅಂದ್ರೆ ಬಿಗ್ ಬಾಸ್ನವ್ರು ಏನಾರ ರಾಜಕೀಯ ಪಾಚಕೆ ಮಾಡಿ ಏನಾರ ಮೋಸ ಮಾಡೋದಾದ್ರೆ ಬೇರೆಯವ್ರು ಬರ್ತಾರೆ. ಹಂಗ ಏನಾರ ಗೆದ್ರೆ ಅವ್ರನ್ನ ಮೆರವಣಿಗೆ ಮೂಲಕ ಕರ್ಕೊಬರಕ್ ರೆಡಿ ಆಗಿದ್ರಾ? ರೆಡಿ ಏನ್ ಮೆರವಣಿಗೆ ಏನು ಫಿಲಮ್ ಅಲ್ಲಿ ದರ್ಶನ್ಗಿಂತ ಹೆಚ್ಚು ಫ್ಯಾನ್ಸು. ದರ್ಶನ್ ಅಲ್ಲ, ದರ್ಶನ್ಗಿಂತ ಹೆಚ್ಚಾಗಿ ಫ್ಯಾನ್ಸ್ ಅವ್ರೆ. ಹಂಗಾಗಿ ಎಂಟರ್ಟೈನ್ಮೆಂಟ್ ಅಷ್ಟೊಂದು ಖುಷಿ ಪಡಿಸ್ತಾ ಕೊಡೋದಕ್ಕಿಂತ ಹೆಚ್ಚಾಗಿ ಒಬ್ಬ ಹಳ್ಳಿ ರೈತನ ಮಗ ಬೆಳಿಲಿ ಬೆಳೆದು ಮಂತೋಸಿ. ಯಾಕೆಂದ್ರೆ ಈಗ 4 ಜನಕ್ಕೆ ಅನುಕೂಲ ಆಯ್ತದೆ. ಯಾಕೆಂತ ನಮ್ಮ ಮೂರ್ ಪಕ್ಕದಲ್ಲಿ ಹೋಗೋ ನಾಮೋಸಿ ಟ್ರೈನ್ ಮಾಡಮ್ಮ ಅನ್ನೋ ಆಸೆ ಹುಡ್ತದೆ. ಹಂಗಾಗಿ ಬೆಳಿಬೇಕು. ನೀವೇನ್ ಹೇಳ್ತೀರಾ ಸರ್? ಸರ್ 100% ಗಿಲ್ಲಿನೇ ಬರೋದು. ಯಾಕಂತ ಆಟದಲ್ಲಿ ಓಟಲ್ಲಿ ಅವನೇ ಮುಂದೆ ಇದ್ದಾನಲ್ಲ ಸರ್. ಗಿಲ್ಲಿ 100% ಬಂದೇ ಬರ್ತಾರೆ. ಅಶ್ವಿನಿ ಬರ್ತಾರೆ ಅಂತ ಹೇಳ್ತಾರೆ. ಹೆಂಗ್ ಸರ್ ಅಶ್ವಿನಿ ಬರ್ತಾರೆ? ಒಂದಷ್ಟು ವಿಚಾರ ಹೇಳ್ತಾ ಇದಾರೆ. ಹೋಟೆಲ್ ಓಕೆ, ಆದ್ರೆ ಆಟದಲ್ಲಿ ಒಂದಷ್ಟು ಗಿಲ್ಲಿ ಹಿಂದೆ ಉಳಿದಿದ್ದಾರೆ ಅಂತ. ಆ ನಿಟ್ಟಿನಲ್ಲಿ ಏನಾದ್ರು ಸೋಲೋ ಒಂದು ಭಯ ಒಂದಷ್ಟು ಚಾನ್ಸೇ ಇಲ್ಲ ಸರ್. ನಾವು 100% ಗಿಲ್ಲಿನೇ ವಿನ್. 100ಕ್ಕೆ 100 ಗಿಲ್ಲಿ ವಿನ್ ಆಗಿ ಬಂದೇ ಬರ್ತಾರೆ. ಬೇರೆಯವ್ರು ಗೆದ್ಬಿಟ್ರೆ ಬೇರೆ ಗೆಲ್ಲಕ್ ಚಾನ್ಸೇ ಇಲ್ವಲ್ಲ ಸರ್. ಹೆಂಗೆ ಸರ್ ಗೆಲ್ತಾರೆ? ಗೆದ್ರೆ ಮೋಸ ಅಲ್ವಾ ಸರ್? ಬಿಗ್ ಬಾಸ್ ಅಲ್ಲಿ ಮೋಸ ನಡೀತದೆ ಅಂತ ಗೊತ್ತಾಗತ್ತೆ. ಇನ್ನು ಬಿಗ್ ಬಾಸ್ ಇನ್ ಯಾರು ಸರ್ ನೋಡ್ತಾರೆ? ಗಿಲ್ಲಿ ನಟ ಇರೋದಕ್ಕೆ ಇಷ್ಟೊಂದು ಪಿನ್ನಲ್ಲೇ ಬಂದಿರೋದು. ಗಿಲ್ಲಿ ನಟನೇ ಇಲ್ಲ ಅಂದಿದ್ರೆ ಎಲ್ಲ ಮನೇಲಿ ಆರಾಮಾಗಿ ಧಾರಾವಾಹಿ ನೋಡ್ಕೊ ಆರಾಮಾಗಿ ಇರ್ತಾ ಇದ್ದಾರೆ. ಧಾರಾವಾಹಿ ನೋಡ್ತಾ ಗಿಲ್ಲಿಗೆ ವಿಶ್ ಮಾಡ್ತೀರಾ? ಆಲ್ ದ ಬೆಸ್ಟ್. ಗೆದ್ದು ಬರ್ಲಿ ಗಿಲ್ಲಿ ನಟ. ಏನ್ ಹೇಳ್ತೀರಾ ಸರ್? ಸರ್ ನಾವ್ ಹೇಳೋದು ಮಂಡ್ಯದ ಹುಡುಗನಲ್ಲ, ಮಂಡ್ಯದ ಹುಡುಗ ಇಂಡಿಯಾದ ಹುಡುಗ ಅಮ್ಮ. ಆದ್ರಿಂದ ಗಿಲ್ಲಿನ ಗ್ಯಾರಂಟಿ ಗೆಲ್ಲೋದು. ಇದಂತೂ 100ಕ್ಕೆ 100% ಗ್ಯಾರಂಟಿ. ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದವರು ಅಂಬರೀಷ್ ಅವರು. ಅಂಬರೀಷ್ ಅಣ್ಣ ಅದೇ ರೀತಿ ಇವರು ಕೂಡ ಗಿಲ್ಲಿ ಅದೇ ಆಯ್ತಾರೆ. ಅಂಬರೀಷ್ ಅಣ್ಣ ಸುಮಲತಕ್ಕ ಹೆಂಗಾದ್ರು ಡೆಲ್ಲಿ ಇದಕ್ಕೆ ಹಂಗ ಅದೇ ಆಯ್ತಾರೆ. ಅಂಬರೀಷ್ ಅಣ್ಣ
ಇವರು ಗಿಲ್ಲಿ ಗ್ಯಾರಂಟಿ ಅದೇ ಆಯ್ತದೆ. ಸರ್ ನೀವೇನ್ ಹೇಳ್ತೀರಾ ಸರ್? ಅಂಬರೀಷ್ ಅಭಿಮಾನಿ ಗಿಲ್ಲಿಯೇ ಗೆಲ್ಲಬೇಕು. ಅವ್ರ ಹೆಸರು ಹೆಂಗೆ ಇಂಡಿಯಾದಲ್ಲಿ ಕೊಂಡಾಡುತ್ತೆ ಆ ರೀತಿ ಗಿಲ್ಲಿಯೇ ಬರಲಿ ಅಂತ ನಮ್ಮ ಆಸೆ. ಅದೇ ರೀತಿ ರಾರಾಜಿಸ್ತಾರೆ. ಆರಾಧಿಸ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಇದಿಷ್ಟು ದಡದಪುರ, ಏನು ಗಿಲ್ಲಿ ಅವರ ಹುಟ್ಟೂರು ದಡದಪುರ ಪಕ್ಕದ ಊರಾದಂತಹ ಇಟ್ನಳ್ಳಿ ಕೊಪ್ಪಲಿನ ಗ್ರಾಮಸ್ಥರ ಮಾತಾಗಿರುವಂತದ್ದು. ಅಂದ್ರೆ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಗಿಲ್ಲಿ ಗೆಲ್ಲಬೇಕು, ಬಡವರ ಮಕ್ಕಳು ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಆಗ್ರಹವನ್ನು ಮಾಡ್ತಾ ಇರುವಂತದ್ದು. ಅಷ್ಟೇ ಅಲ್ಲ, ಮಂಡ್ಯದ ಹುಡುಗ ಅಷ್ಟೇ ಅಲ್ಲ, ಆತ ಇಂಡಿಯಾಗೆ ಒಳ್ಳೆ ಹುಡುಗ ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ.